ಇದು ನೋಡ್ರಿ ಡಿಲವರಿ ಯೂನಿಟ್ ಅಂತೇಳಿ ಕರೀತಾರೆ ಇದನ್ನು. ಇದು ಇದು ಡಿಲವರಿ ಯೂನಿಟ್. ಇದು ಈ ಥರ ಇರುತ್ತೆ, ಈ ಥರ ಇರುತ್ತೆ ಇದು ಏನಂತಂದರೆ ಇವೆಲ್ಲ ಬುಷ್ಗಳು. ಇಲ್ಲದ ನೋಡಿ, ಇದು ಬುಷ್ಗಳು. ಇವು ಸರಿಯಾಗಿ ಪೇಪರು ಮೂವ್ಮೆಂಟ್ ಆಗಬೇಕಂತಂದರೆ ನಾವೇನಂತಂದರೆ ಇವುಗಳನ್ನು ಚೆನ್ನಾಗಿ ಇಟ್ಕೋಬೇಕು, ಇವು ಸವೆಯದಾಗೆ ನಾವು ನೋಡ್ಕೊಳ್ಬೇಕು. ಹಾಗಾದರೆ ನಾವು ಈ ಒಂದು ಡಿಲವರಿ ಯೂನಿಟ್ ದೊಡ್ಡ ಒಂದು ಕೆನಾನ್ 3300 ಯಾವ ಥರ ಒಂದು ಡಿಲವರಿ ಯೂನಿಟ್ ಇರುತ್ತೆ ಆ ಥರ ಪೇಪರ್ ಔಟ್ಪುಟ್ ಕೊಡುತ್ತೆ. ಇದು ನೋಡಿರಿ, ಈ ಥರ ಇರುತ್ತೆ ಇದು ಪಾರ್ಟ್ಸ್. ಇನ್ನೊಂದು ನೋಡಂತಂದರೆ ಇಲ್ಲಿ ನೋಡಿರಿ, ಈ ಥರ ಹೀಟರ್ ಸೆಕ್ಷನ್ಸ್ ಇದಾದಾಗ ಮಾತ್ರ ನಾವೇನಾಗುತ್ತೆ ಇಲ್ಲಿ ಪೇಪರ್ಸ್ಗಳು ಇದಾಗುತ್ತೆ. ಇದು ಫಿಲಮ್ ಅಂತೇಳಿ ಇಲ್ಲಿದು ನೋಡಿರಿ, ಇದು ಫಿಲಮ್. ಈ ಥರ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಯಾವುದು ಬ್ರದರ್ 7535DW ಅಂಥೇಳಿ ಇಲ್ಲಿ ನೋಡಿದಾಗ ಇದೆಲ್ಲ ಈ ಮಷಿನ್ಸ್ ಈ ಥರನೇ ಇದೆ ನೋಡಿರಿ. ಇದು ಈ ಥರ ಮಷಿನ್ ನಾವು ಚೆನ್ನಾಗಿ ಇದನ್ನೇನು ಮಾಡಬೇಕು, ಧೂಳು ಹಿಡಿಯೋದಂಗೆ ನಾವು ಇದನ್ನೆಲ್ಲ ಒರೆಸ್ತಿರ್ಬೇಕು, ಧೂಳು ಹಿಡಿದಾಗೆ ಇದನ್ನು ನೋಡ್ತಿರ್ಬೇಕು. ಇಲ್ಲಿ ಇದು ಪರ್ಫೆಕ್ಟಾಗಿ ನಾವು ಇದು ಡೂಪ್ಲೆಕ್ಸ್ ಪ್ರಿಂಟ್ ಇದಂತೇಳಿ ನೋಡಿ ಯಾವ ಥರ ಸರ್ವಿಸ್ ಮಾಡಬೇಕನ್ನುವಂಥದ್ದು ರೀತಿಯಲ್ಲಿ ನಾನು ಎಲ್ಲ ಥರದ ಬಿಚ್ಚಿದ್ದೀನಿ. ಇವಾಗ ನೋಡಿರಿ, ಈ ಥರ ಬಿಚ್ಚಿದ್ದೀನಿ. ನಾವು ನೋಡಿದಾಗ ಪಾರ್ಟ್ಸ್ಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಪಾರ್ಟ್ಸ್ಗಳದಾವೆ ನೋಡಿರಿ, ಈ ಥರ. ಇದು ನೋಡಿರಿ ಫ್ರಂಟ್ ಡೋರ್, ಇದು ಫ್ರಂಟ್ ಡೋರು, ಇದು ಫ್ರಂಟ್ ಡೋರು. ಇದು ಪೇಪರ್ಸ್ ಔಟ್ಪುಟ್ ಆಗಿ ಟ್ರೈ ಅಂತ ಹೇಳ್ತೀವಲ್ಲ, ಇದನ್ನು ಚೆನ್ನಾಗಿ ನಾವು ಒರೆಸ್ತಿರ್ಬೇಕು, ಟ್ರೈ ಅಂತೇಳಿ. ಇದು ಡಿಲಿವರಿ ಯೂನಿಟ್ಗೆ ಸಂಬಂಧಪಟ್ಟಂಥ ಒಂದು ಪೇಪರ್ ಔಟ್ಪುಟ್ ಮೇಲೆ ಕೊಡುವಂಥದ್ದು. ಇದು ನೋಡಿರಿ, ಈ ಥರ. ಇದು ಫ್ರಂಟ್ ಡೋರ್, ಕ್ಲೋಸಿಂಗ್ ಡೋರ್ ಇದೆ ನೋಡಿರಿ. ಇದು ಒಳಗಡೆ ಡಿಲಿವರಿ ಯೂನಿಟಲ್ಲಿ ಇರ್ತಕ್ಕಂಥದ್ದು. ಪೇಪರ್ ಮೂವ್ಮೆಂಟ್ ಆಗಬೇಕಂದ್ರೆ ಇದು ಚೆನ್ನಾಗಿ ವರ್ಕ್ ಮಾಡ್ತಾ ಇರಬೇಕು, ಅಂದರೆ ಮಾತ್ರ ಇದಾಗುತ್ತೆ. ಇದನ್ನೆಲ್ಲ ನಾವು ಒರೆಸ್ಬೇಕಾಗುತ್ತೆ, ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಓಕೆ, ಈ ಥರದಂಥ ಒಂದು ಪಾರ್ಟ್ಸ್ ಬಗ್ಗೆ ನೀವು ಎಲ್ಲರೂ ಈ ಒಂದು ತಿಳ್ಕೊಳ್ಬೇಕಂತಂದರೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀವಿ.